Hello students, in this video we're going to discuss about depression of cantilever and also we derive an expression for depression of cantilever. First, we define what is meant by cantilever. Cantilever is a beam fixed horizontally at one end and loaded at other end. Here beam refers to a thin uniform bar with uniform cross section of a homogeneous isotropic elastic material. Mass of the cantilever is negligible because its length is very large compared to its thickness. So here we neglecting the mass of the cantilever theory. Consider a uniform bar of length L. AB is the bar which is fixed. One of the end is fixed at rigid support with a rigid support and another end is free to hang the weights. ಇಲ್ಲಿ ನಾವು ಕನ್ಸಿಡರ್ ಮಾಡಿರೋಂಥ ಬೀಮ್ ಏನಿದೆ ಎ ಬಿ ಇಸ್ ದಿ ಬೀಮ್ ನ್ಯೂಟ್ರಲ್ ಆಕ್ಸಿಸ್ ಅದು ಸೊ ದಟ್ ನ್ಯೂಟ್ರಲ್ ಆಕ್ಸಿಸ್ ಬೀಮ್ ಒನ್ ಎಂಡ್ ಅನ್ನ ಕಂಪ್ಲೀಟ್ ಫಾರ್ಮ್ಲಿ ಫಿಕ್ಸ್ ಮಾಡಿದೀವಿ ಅನದರ್ ಎಂಡ್ ಅನ್ನ ನಾವು ಫ್ರೀ ಮಾಡ್ಕೊಂಡಿದೀವಿ ಟು ಹ್ಯಾಂಗ್ ದಿ ವೆಯ್ಟ್ಸ್ ಸೊ ಇದ್ರ ಲೆಂತ್ ಏನಾಗಿರುತ್ತೆ ಎಲ್ ಆಗಿರುತ್ತೆ ಇಲ್ಲಿ ನಾವು ವೆಯ್ಟ್ಸ್ ನ ಹ್ಯಾಂಗ್ ಮಾಡಿದ್ರೆ ಬಿ ಪಾಯಿಂಟ್ ಅಲ್ಲಿ ಈ ವೆಯ್ಟ್ ನ ಹ್ಯಾಂಗ್ ಮಾಡಿದಾಗ ಎ ಬಿ ಏನಿದೆ ದಟ್ ಶಿಫ್ಟ್ ಟು ಎ ಬಿ ಡ್ಯಾಶ್ ಇಲ್ಲಿ ನಮ್ಗೆ ಏನಾಗುತ್ತೆ ಡಿಫ್ಲೆಕ್ಷನ್ ಆಗುತ್ತೆ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ಡ್ ಬಿಕಾಸ್ ಆಫ್ ವೆಯ್ಟ್ಸ್ ಸೊ ಇಲ್ಲಿ ನಮ್ಗೆ ಮ್ಯಾಕ್ಸಿಮಮ್ ಡಿಪ್ರೆಷನ್ ಏನಿದೆ ಬಿ ಬಿ ಡ್ಯಾಶ್ ಆಗಿರುತ್ತೆ ದಟ್ ಈಸ್ ವೈ ನಾಟ್ ಸೊ ಟು ಫೈಂಡ್ ವೈ ನಾಟ್ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತಿರೋದು ಮ್ಯಾಕ್ಸಿಮಮ್ ಡಿಪ್ರೆಷನ್ ದಟ್ ಮ್ಯಾಕ್ಸಿಮಮ್ ಡಿಪ್ರೆಷನ್ ವೈ ನಾಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದಾಗ ಸೊ ವಿ ಕನ್ಸಿಡರ್ ಎ ಸ್ಮಾಲ್ ಸೆಕ್ಷನ್ ನ ಕನ್ಸಿಡರ್ ಮಾಡೋಣ ವೈ ಅಂತ ಪಿ ಪಾಯಿಂಟ್ ನ ಇಲ್ಲಿ ವೈ ಇಸ್ ಸ್ಮಾಲ್ ಡಿಫ್ಲೆಕ್ಷನ್ ಅಂತ ಹೇಳಿದ್ರೆ ಡಿಪ್ರೆಷನ್ ವೈ ಆಗಿರುತ್ತೆ ವೈ ನಾಟ್ ಏನಿದೆ ನಾವು ಪಿ ಪಾಯಿಂಟ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಡಿಪ್ರೆಷನ್ ಏನಾಗಿರುತ್ತೆ ವೈ ಆಗಿರುತ್ತೆ ಸೊ ಎ ಬಿ ಲೆಂತ್ ಏನಾಗಿರುತ್ತೆ ಎಕ್ಸ್ ಆಗಿರುತ್ತೆ ಪಿ ಬಿ ಲೆಂತ್ ಏನಾಗಿದೆ ಎಲ್ ಮೈನಸ್ ಎಕ್ಸ್ ಆಗಿದೆ ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡು ನಾವು ಇಲ್ಲಿ ಫೈಂಡ್ ಔಟ್ ಮಾಡೋಣ ವೈ ಏನು ಅಂತ ಸೊ ವೈ ನ ಫೈಂಡ್ ಔಟ್ ಮಾಡ್ಕೊಂಡು ವೈ ನಾಟ್ ಅನ್ನ ಫೈನಲ್ ಆಗಿ ಫೈಂಡ್ ಔಟ್ ಮಾಡೋಣ ಸೊ ಟು ಫೈಂಡ್ ವೈ ನಾವಿಲ್ಲಿ ವೈ ನ ಫೈಂಡ್ ಔಟ್ ಮಾಡೋದಿಕ್ಕೆ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಕಪಲ್ಸ್ ನ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ ಸೊ ಟು ಫೈಂಡ್ ದಿ ಎಕ್ಸ್ಟರ್ನಲ್ ಕಪಲ್ ಇಂಟರ್ನಲ್ ಕಪಲ್ ಅಂಡ್ ಎಕ್ಸ್ಟರ್ನಲ್ ಕಪಲ್ ಯಾಕಿರುತ್ತೆ ಅಂತಂದ್ರೆ ಇಲ್ಲಿ ನಮ್ಗೆ ಬಾರ್ ಏನ್ ಕನ್ಸಿಡರ್ ಮಾಡಿದೀವಿ ಇದಕ್ಕೆ ವೆಯ್ಟ್ ನ ಹ್ಯಾಂಗ್ ಮಾಡಿದಾಗ ಇದು ನಮ್ಗೆ ಏನಾಗುತ್ತೆ ಅಂದ್ರೆ ಬಿ ಪಾಯಿಂಟ್ ಗೆ ಡಿಫ್ಲೆಕ್ಟ್ ಆಗುತ್ತೆ ಈ ಡಿಫ್ಲೆಕ್ಷನ್ ಏನಿದೆ ಇದು ಎಕ್ಸ್ಟರ್ನಲ್ ಬೆಂಡಿಂಗ್ ಆಗಿರುತ್ತೆ ದಟ್ ಎಕ್ಸ್ಟರ್ನಲ್ ಬೆಂಡಿಂಗ್ ಮೂಮೆಂಟ್ ಈಕ್ವಲ್ಸ್ ಟು ನಮ್ಗೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಡಬ್ಲ್ಯೂ ಇಸ್ ದಿ ವೆಯ್ಟ್ ಅಂತ ಹೇಳಿದ್ರೆ ಫೋರ್ಸ್ ಸೊ ದಿಸ್ ಫೋರ್ಸ್ ವಿಲ್ ಬಿ ಈಕ್ವಲ್ಸ್ ಟು ನಮ್ಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಪಿ ಬಿ ಡ್ಯಾಶ್ ಗೆ ಈಕ್ವಲ್ ಆಗಿರುತ್ತೆ ದಟ್ ವಿಲ್ ಬಿ ಈಕ್ವಲ್ಸ್ ಟು ಎಲ್ ಮೈನಸ್ ಎಕ್ಸ್ ಆಗಿರುತ್ತೆ ದಿಸ್ ಗಿವ್ಸ್ ದಿ ಎಕ್ಸ್ಟರ್ನಲ್ ಬೆಂಡಿಂಗ್ ಅಂದ್ರೆ ನಾವು ಫೋರ್ಸ್ ನ ಅಪ್ಲೈ ಮಾಡ್ತಿರೋದ್ರಿಂದ ವೆಯ್ಟ್ ನ ಹ್ಯಾಂಗ್ ಮಾಡ್ತಿರೋದ್ರಿಂದ ನಮ್ಗೆ ಬೆಂಡಿಂಗ್ ಆಗ್ತಾ ಇದೆ ಬಟ್ ಇಂಟರ್ನಲ್ ಬೆಂಡಿಂಗ್ ಏನು ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಏನ್ ಬೀಮ್ ಇದೆ ದಟ್ ಬೀಮ್ ಟೆನ್ಸ್ ಟು ರೀಗೇನ್ಸ್ ಇಟ್ಸ್ ಒರಿಜಿನಲ್ ಪೊಸಿಷನ್ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಎಲಾಸ್ಟಿಕ್ ಪ್ರಾಪರ್ಟಿ ಇದೆ ಎಲಾಸ್ಟಿಸಿಟಿ ಪ್ರಾಪರ್ಟಿ ಇರೋದ್ರಿಂದ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಗೆ ಟೆಂಡೆನ್ಸಿ ಅದಕ್ಕೆ ಜಾಸ್ತಿ ಟೆಂಡೆನ್ಸಿ ಇರುತ್ತೆ ಟು ಗೈನ್ ಇಟ್ಸ್ ಒರಿಜಿನಲ್ ಪೊಸಿಷನ್ ಸೊ ಇಲ್ಲಿ ನಮ್ಗೆ ಟೂ ಕಪಲ್ ಆಕ್ಟ್ ಮಾಡ್ತಾ ಇರುತ್ತೆ ಟೂ ಕಪಲ್ ನ ನಾವು ಒಂದು ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಅಂತ ಕರಿತೀವಿ ಇದನ್ನ ನಾವು ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡೋಣ ಸೊ ಪಿ ಸೆಕ್ಷನ್ ನ ಕನ್ಸಿಡರ್ ಮಾಡಿದೀವಿ ಅದ್ರದ್ದು ಡಿಸ್ಟೆನ್ಸ್ ಎ ಪಾಯಿಂಟ್ ಇಂದ ಎಕ್ಸ್ ಆಗ್ತಾ ಇದೆ ಸೊ ಮೂಮೆಂಟ್ ಆಫ್ ಎಕ್ಸ್ಟರ್ನಲ್ ಕಪಲ್ ಅಟ್ ದಿಸ್ ಸೆಕ್ಷನ್ ಡ್ಯೂ ಟು ಲೋಡ್ ಡಬ್ಲ್ಯೂ ಈಸ್ ಗಿವನ್ ಬೈ ಡಬ್ಲ್ಯೂ ಇಂಟು ಪಿ ಬಿ ಡ್ಯಾಶ್ ಇಲ್ಲಿ ಪಿ ಬಿ ಡ್ಯಾಶ್ ಆಲ್ರೆಡಿ ಹೇಳ್ದೆ ನಾನು ಎಲ್ ಮೈನಸ್ ಎಕ್ಸ್ ಆಗಿರುತ್ತೆ ಸೊ ಡಬ್ಲ್ಯೂ ಇಂಟು ಎಲ್ ಮೈನಸ್ ಎಕ್ಸ್ ಸೊ ದಿಸ್ ಗಿವ್ಸ್ ದಿ ಮೂಮೆಂಟ್ ಆಫ್ ಎಕ್ಸ್ಟರ್ನಲ್ ಕಪಲ್ ಅದೇ ತರ ನಾವು ಇಂಟರ್ನಲ್ ಕಪಲ್ ನ ಬರೆಯೋದಾದ್ರೆ ಇಲ್ಲಿ ಈಕ್ವಲಿಬ್ರಿಲಿಯಂ ಪೊಸಿಷನ್ ಅಲ್ಲಿ ಇಂಟರ್ನಲ್ ಕಪಲ್ ಅಂಡ್ ಎಕ್ಸ್ಟರ್ನಲ್ ಕಪಲ್ ನಮ್ಗೆ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ಸೊ ಈಕ್ವಲ್ ಆಗಿದ್ದಾಗ ಎಕ್ಸ್ಟರ್ನಲ್ ಕಪಲ್ ಡಬ್ಲ್ಯೂ ಇಂಟು ಎಲ್ ಮೈನಸ್ ಎಕ್ಸ್ ಆಗಿರುತ್ತೆ ಇಂಟರ್ನಲ್ ಕಪಲ್ ನಮ್ಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಕ್ಯೂ ಐ ಜಿ ಡಿವೈಡೆಡ್ ಬೈ ಆರ್ ಆಗಿರುತ್ತೆ ಇದು ಎಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿದೀವಿ ಅಂದ್ರೆ ಬೆಂಡಿಂಗ್ ಆಫ್ ಬೀಮ್ಸ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ ಇಂಟರ್ನಲ್ ಬೆಂಡಿಂಗ್ ಮೂಮೆಂಟ್ ಆಫ್ ಎ ಬೀಮ್ ಕ್ಯೂ ಐ ಜಿ ಡಿವೈಡೆಡ್ ಬೈ ಆರ್ So R is the radius of curvature, IG is the geometrical moment of inertia, Q is the Young's modulus. So ಇದನ್ನ ನಾವು ಎರಡನ್ನು ಈಕ್ವಲ್ ಮಾಡ್ಕೊಳ್ತೀವಿ ಫಾರ್ ಈಕ್ವಲಿಬ್ರಿಲಿಯಂ ಪೊಸಿಷನ್ ಸೊ ಇದನ್ನ ಆಲ್ರೆಡಿ ಹೇಳಿದೆ R is the radius of curvature, IG is the geometrical moment of inertia of the section of the beam at P. ಇದು P ಸೆಕ್ಷನ್ ಗೆ ನಾವು ರೆಫರ್ ಮಾಡ್ತಾ ಇರೋದು
ಸೊ ಇವೆರಡನ್ನು ನಾವು ಆರ್ ಯಾಕೆ ಬರುತ್ತೆ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳಿದ್ರೆ ಇಲ್ಲಿ ಬೆಂಡಿಂಗ್ ನಮ್ಗೆ ಆರ್ಕ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ರೇಡಿಯಸ್ ಆಫ್ ಕರ್ವೇಚರ್ ಸಿಗುತ್ತೆ ನಮ್ಗೆ. ಸೊ ಟು ಫೈಂಡ್ ಆರ್ ಡಿಪ್ರೆಷನ್ ನ ಫೈಂಡ್ ಔಟ್ ಮಾಡೋದಿಕ್ಕೆ ಅಟ್ ದಿ ಪಾಯಿಂಟ್ ಪಿ ನಮ್ಗೆ ಆರ್ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ವೈ ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ವೈ ನ ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ಅಟ್ ಪಾಯಿಂಟ್ ಪಿ ವಿ ರಿಕ್ವೈರ್ ಆರ್. ಆರ್ ಅಂತ ಹೇಳಿದ್ರೆ ರೇಡಿಯಸ್ ಆಫ್ ಕರ್ವೇಚರ್. ಫ್ರಮ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ವಿ ಹ್ಯಾವ್ ಆರ್ ಈಕ್ವಲ್ಸ್ ಟು 1 ಪ್ಲಸ್ dy ಡಿವೈಡೆಡ್ ಬೈ dx ಹೋಲ್ ಸ್ಕ್ವೇರ್ ಹೋಲ್ ಆಫ್ 3 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ dx ಸ್ಕ್ವೇರ್. ಇದು ನಮ್ಗೆ ರೆಡಿ ಫಾರ್ಮುಲಾ ಯೂಸ್ ಮಾಡ್ತಾ ಇದೆ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಲ್ಲಿ. ಇದರದ್ದು ಡಿರೈವೇಶನ್ ಪಾರ್ಟ್ ನಾವ್ ಇಲ್ಲಿ ಕನ್ಸಿಡರ್ ಮಾಡ್ತಿಲ್ಲ. ಡೈರೆಕ್ಟ್ ಆಗಿ ನಾವು ಏನ್ ಮಾಡ್ತಾ ಇದೀವಿ ಆರ್ ಅನ್ನ ಕನ್ಸಿಡರ್ ಮಾಡಿದೀವಿ. ಸೊ ಇಲ್ಲಿ ನಾವು ಬೌಂಡ್ರಿ ಕಂಡೀಷನ್ಸ್ ನ ತಗೊಳ್ಳೋದಾದ್ರೆ ಬೌಂಡ್ರಿ ಕಂಡೀಷನ್ಸ್ ಅಂತ ಹೇಳಿದ್ರೆ ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂ ಅಟ್ ಎ ಏನಾಗಿರುತ್ತೆ ನಮ್ಗೆ 0 ಆಗಿರುತ್ತೆ ಅಂಡ್ ವೈ ವ್ಯಾಲ್ಯೂ ಏನಾಗಿರುತ್ತೆ 0 ಆಗಿರುತ್ತೆ. ಯಾಕೆ ಅಂದ್ರೆ ಫಿಕ್ಸ್ಡ್ ಪೊಸಿಷನ್ ಅಲ್ಲಿ ನಮ್ಗೆ ಯಾವ್ದೇ ತರ ಡಿಪ್ರೆಷನ್ ಇರೋದಿಲ್ಲ, ಡಿಫ್ಲೆಕ್ಷನ್ ಇರೋದಿಲ್ಲ, ನಮ್ಗೆ ಬೆಂಡಿಂಗ್ ಇರೋದಿಲ್ಲ. ಸೊ ಅಲ್ಲಿ ಎಕ್ಸ್ ಈಕ್ವಲ್ಸ್ ಟು 0 ಆಗುತ್ತೆ, ವೈ ಈಕ್ವಲ್ಸ್ ಟು ಡಿಪ್ರೆಷನ್ ಏನಿದೆ ಅದು 0 ಆಗುತ್ತೆ. ಅದನ್ನ dy ಡಿವೈಡೆಡ್ ಬೈ dx ಅಂತ ನಾವು ಬರ್ದಾಗ ದಟ್ ವಿಲ್ ಬಿ ಈಕ್ವಲ್ಸ್ ಟು 0 ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಏನಂತ ಬರೀತೀವಿ ನಾವು ಬೌಂಡ್ರಿ ಕಂಡೀಷನ್ ಅಟ್ ಎ ಎಕ್ಸ್ ಈಕ್ವಲ್ಸ್ ಟು 0 ವೈ ಈಕ್ವಲ್ಸ್ ಟು 0 dy ಡಿವೈಡೆಡ್ ಬೈ dx ಈಕ್ವಲ್ಸ್ ಟು 0. ಅದನ್ನ ನಾವು ಸ್ಲೋಪ್ ಆಫ್ ಬೀಮ್ ವಿತ್ ಹಾರಿಜಾಂಟಲ್ ಆಕ್ಸಿಸ್ ಅಂತ ಹಾರಿಜಾಂಟಲ್ ಗೆ ಕನ್ಸಿಡರ್ ಮಾಡ್ತೀವಿ. ಸೊ ಅದ್ರ ವ್ಯಾಲ್ಯೂ ನಮ್ಗೆ ಏನಾಗಿರುತ್ತೆ 0 ಆಗಿರುತ್ತೆ. ಸೊ ಆರ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ dx ಸ್ಕ್ವೇರ್ ಆಗುತ್ತೆ. ಸೊ ಈ ವ್ಯಾಲ್ಯೂನ 1 ಡಿವೈಡೆಡ್ ಬೈ ಆರ್ ಈಕ್ವಲ್ಸ್ ಟು ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ dx ಸ್ಕ್ವೇರ್ ನಾಗೆ ಇದನ್ನ ಬರ್ಕೊಳ್ಳೋದಾದ್ರೆ ಇದನ್ನ ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಡಿವೈಡೆಡ್ ಬೈ ಆರ್ ಇರುತ್ತೆ, ಕ್ಯೂ ಐ ಜಿ ಡಿವೈಡೆಡ್ ಬೈ ಆರ್ ಇದೆ. ಸೊ ಅಲ್ಲಿ 1 ಡಿವೈಡೆಡ್ ಬೈ ಆರ್ ಗೆ ಡೈರೆಕ್ಟ್ ಆಗಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ ಕ್ಯೂ ಐ ಜಿ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ dx ಸ್ಕ್ವೇರ್ ಆಗುತ್ತೆ. ದಟ್ ವಿಲ್ ಬಿ ಈಕ್ವಲ್ಸ್ ಟು ಡಬ್ಲ್ಯೂ ಇಂಟು ಎಲ್ ಮೈನಸ್ ಎಕ್ಸ್, ಎಕ್ಸ್ಟರ್ನಲ್ ಬೆಂಡಿಂಗ್ ಮೂಮೆಂಟ್ ಅಂಡ್ ಇಂಟರ್ನಲ್ ಬೆಂಡಿಂಗ್ ಮೂಮೆಂಟ್. ಆರ್ ಗೆ ಒಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಮ್ಗೆ ಏನ್ ಬೇಕು ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ dx ಸ್ಕ್ವೇರ್ ಬೇಕು. ಸೊ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ dx ಸ್ಕ್ವೇರ್ ಗೆ ಸಾಲ್ವ್ ಮಾಡ್ತೀವಿ. ದಟ್ ವಿಲ್ ಬಿ ಈಕ್ವಲ್ಸ್ ಟು ಡಬ್ಲ್ಯೂ ಎಲ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಐ ಜಿ ಆಗುತ್ತೆ. ಸೊ ಇಲ್ಲಿ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ dx ಸ್ಕ್ವೇರ್ ಇದೆ ನಮ್ಗೆ ಬೇಕಿರೋಂಥದ್ದು ವೈ. ಸೊ ಇದನ್ನ ನಾವ್ ಏನ್ ಮಾಡ್ಬೇಕು ಟ್ವೈಸ್ ಇಂಟಿಗ್ರೇಷನ್ ಮಾಡ್ಬೇಕು. ಫಸ್ಟ್ ಇಂಟಿಗ್ರೇಷನ್ ನಾವು ನೋಡೋದಾದ್ರೆ ಇಲ್ಲಿ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ dx ಸ್ಕ್ವೇರ್ ನ ಇಂಟಿಗ್ರೇಟ್ ಮಾಡಿದ್ರೆ dy ಡಿವೈಡೆಡ್ ಬೈ dx ಆಗುತ್ತೆ. ದಟ್ ವಿಲ್ ಬಿ ಈಕ್ವಲ್ಸ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಐ ಜಿ, ಇದು ಕಾನ್ಸ್ಟೆಂಟ್ ಟರ್ಮ್. ಸೊ ಇಲ್ಲಿ ಎಲ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2, ಎಲ್ ಇಂಟು 1 ಇದೆ, 1 ಇಂಟಿಗ್ರೇಷನ್ ಎಕ್ಸ್ ಆಗುತ್ತೆ, ಎಕ್ಸ್ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ, ಪ್ಲಸ್ C1 ಇಸ್ ದಿ ಇಂಟಿಗ್ರಲ್ ಕಾನ್ಸ್ಟೆಂಟ್. ಅಗೈನ್ ನಾವು ಬೌಂಡ್ರಿ ಕಂಡೀಷನ್ ನ ಕನ್ಸಿಡರ್ ಮಾಡಿ C1 ವ್ಯಾಲ್ಯೂನ ನಾವು 0 ಮಾಡ್ಕೊಳ್ತೀವಿ. ಎಕ್ಸ್ ಈಕ್ವಲ್ಸ್ ಟು 0 ಅಟ್ ಪಾಯಿಂಟ್ ಅಟ್ ಎಂಡ್ ಎ dy by dx ಈಕ್ವಲ್ಸ್ ಟು 0 ಆಗುತ್ತೆ. ಸೊ C1 ಈಕ್ವಲ್ಸ್ ಟು 0 ಆಗುತ್ತೆ. ಫೈನಲ್ ಆಗಿ dy ಡಿವೈಡೆಡ್ ಬೈ dx ಈಕ್ವಲ್ಸ್ ಟು w ಡಿವೈಡೆಡ್ ಬೈ ಕ್ಯೂ ಐ ಜಿ ಇಂಟು ಎಲ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಸೊ ಅಗೈನ್ ನಾವು ಇಂಟಿಗ್ರೇಟ್ ಮಾಡಿದ್ರೆ ಇದನ್ನ ನಮ್ಗೆ y ಸಿಗುತ್ತೆ. y ಈಕ್ವಲ್ಸ್ ಟು w ಡಿವೈಡೆಡ್ ಬೈ w divided by qig into l x square divided by 2 minus x cube divided by 2 into 3. ಇಲ್ಲಿ x integration x square divided by 2 ಆಗುತ್ತೆ. ಇಲ್ಲಿ x square integration x cube divided by 3 ಆಗುತ್ತೆ. So 3 into 2 ಏನಾಗುತ್ತೆ 6 ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಸೊ ಇದು ನಮ್ಗೆ y ವ್ಯಾಲ್ಯೂ ಕೊಡುತ್ತೆ. ಇಲ್ಲಿ ಅಗೈನ್ C2 is the integrating constant. ಇಂಟಿಗ್ರಲ್ ಕಾನ್ಸ್ಟೆಂಟ್ ಏನಿದೆ ಅದನ್ನ ಅಗೈನ್ ಬೌಂಡ್ರಿ ಕಂಡೀಷನ್ ಗೆ ಕನ್ಸಿಡರ್ ಮಾಡೋದಾದ್ರೆ x ಈಕ್ವಲ್ಸ್ ಟು 0 dy ಡಿವೈಡೆಡ್ ಬೈ dx ಈಕ್ವಲ್ಸ್ ಟು 0 ಅಟ್ ದಿ ಎಂಡ್ a. ಸೊ ಇದನ್ನ y ಈಕ್ವಲ್ಸ್ ಟು ನಮ್ಗೆ ಏನಾಗುತ್ತೆ C2 ಈಕ್ವಲ್ಸ್ ಟು 0 ಆಗುತ್ತೆ. y ಈಕ್ವಲ್ಸ್ ಟು w ಡಿವೈಡೆಡ್ ಬೈ qig ಇಂಟು l x ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ x ಕ್ಯೂಬ್ ಡಿವೈಡೆಡ್ ಬೈ 6. ಸೊ ಇದನ್ನ ನಾವು ಎಲ್ಲಿಗೆ ಫೈಂಡ್ ಔಟ್ ಮಾಡಿರೋದು y ವ್ಯಾಲ್ಯೂ ಇಸ್ ಫಾರ್ ಪಿ ಸೆಕ್ಷನ್. ಪಿ ಸೆಕ್ಷನ್ ಗೆ ಫೈಂಡ್ ಔಟ್ ಮಾಡಿದೀವಿ. ಅಲ್ಲಿ ಇರೋಂತ ಎಗುನು ಪಿ ಗಿರೋಂತ ಡಿಸ್ಟೆನ್ಸ್ x ಆಗಿರುತ್ತೆ. ಬಟ್ ಟೋಟಲ್ ಆಗಿ ನಮ್ಗೆ ಮ್ಯಾಕ್ಸಿಮಮ್ ಡಿಪ್ರೆಷನ್ ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ವಿಚ್ ಇಸ್ y0 ನ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ x ಈಕ್ವಲ್ಸ್ ಟು ಎಲ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು x ಇರೋ ಜಾಗದಲ್ಲಿ.
So y naught equals to w divided by qig into l x square divided by 2 minus x cube divided by 6. ಇದರಲ್ಲಿ ನಾವು ಎಲ್ ಎಕ್ಸ್ ಇರೋ ಜಾಗದಲ್ಲಿ ಎಲ್ ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇಲ್ಲಿ ಎಲ್ ಆಲ್ರೆಡಿ ಇದೆ. ಎಲ್ ಇಂಟು ಎಕ್ಸ್ ಸ್ಕ್ವೇರ್ ಇರೋ ಜಾಗದಲ್ಲಿ ಎಲ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಆಗುತ್ತೆ. ಇಲ್ಲಿ ಎಕ್ಸ್ ಕ್ಯೂಬ್ ಇರೋ ಜಾಗದಲ್ಲಿ ಎಲ್ ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಏನಾಗುತ್ತೆ, ಎಲ್ ಕ್ಯೂಬ್ ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಫೈನಲಿ y naught equals to w l cube divided by 3qig ಆಗುತ್ತೆ. ಹಿಯರ್ w equals to mg ಆಗಿರುತ್ತೆ. ಇದು ನಾವು ಫೈನಲ್ ಆಗಿ ಫೈಂಡ್ ಔಟ್ ಮಾಡ್ಕೊಂಡಿರೋ ಅಂತ ಮ್ಯಾಕ್ಸಿಮಮ್ ಡಿಪ್ರೆಷನ್ ಗೆ ಫಾರ್ಮುಲಾ. ಇದನ್ನ ಡಿರೈವ್ ಮಾಡ್ಕೊಂಡಿದೀವಿ ಕ್ಯಾಂಟಿಲಿವರ್ ಅಲ್ಲಿ. ಸೊ ಇಲ್ಲಿ ನಾವು 2 ಕೇಸಸ್ ನ ನೋಡ್ತೀವಿ. ಒಂದು ರೆಕ್ಟಾಂಗ್ಯುಲರ್ ಕ್ರಾಸ್ ಸೆಕ್ಷನ್, ಇನ್ನೊಂದು ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್. ಬೀಮ್ ಏನ್ ಕನ್ಸಿಡರ್ ಮಾಡಿರ್ತೀವಿ ಅದರದ್ದು ರೆಕ್ಟಾಂಗಲ್ ಕ್ರಾಸ್ ಸೆಕ್ಷನ್ ಇರುತ್ತೆ, ಇನ್ನೊಂದು ಟೈಪ್ ಅಲ್ಲಿ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಇರುತ್ತೆ. ಅದನ್ನ ಒಂದ್ ಕೇಸಸ್ ನ ನಾವು ಸ್ಪೆಷಲ್ ಕೇಸಸ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಸ್ಟಡಿ ಮಾಡೋದಾದ್ರೆ, ಫಾರ್ ಎ ಬೀಮ್ ಆಫ್ ರೆಕ್ಟಾಂಗ್ಯುಲರ್ ಕ್ರಾಸ್ ಸೆಕ್ಷನ್ ನಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ IG ಏನಿದೆ ದಟ್ ವಿಲ್ ಬಿ ಈಕ್ವಲ್ಸ್ ಟು B d cube divided by 12. B is the breadth and D is the thickness of the beam. ನಾವೇನ್ ರೆಕ್ಟಾಂಗ್ಯುಲರ್ ಕ್ರಾಸ್ ಸೆಕ್ಷನ್ ನ ಕನ್ಸಿಡರ್ ಮಾಡಿದೀವಿ ಅದರದ್ದು ಬ್ರೆಡ್ತ್ B ಆಗಿರುತ್ತೆ, ಥಿಕ್ನೆಸ್ D ಆಗಿರುತ್ತೆ. ಸೊ IG ವ್ಯಾಲ್ಯೂನ ನಾವು ಈ ಎಕ್ಸ್ಪ್ರೆಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ, IG ಗೆ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ 12 W L cube divided by 3 B D cube into Q ಆಗುತ್ತೆ. ಸೊ ಇದು ನಾವು ಫೈಂಡ್ ಔಟ್ ಮಾಡ್ಕೊಂಡಿರೋ ಅಂತ y naught. ಇಲ್ಲಿ y naught ಗೆ W ಇರೋ ಜಾಗದಲ್ಲಿ mg ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ಇದು ಯೂಶುವಲಿ ನಮ್ಗೆ ಪ್ರಾಬ್ಲಮ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. m ಕೊಟ್ಟಾಗ W ಇರೋ ಜಾಗದಲ್ಲಿ ನಾವು mg ನ ರಿಪ್ಲೇಸ್ ಮಾಡ್ಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಸೊ ಇಲ್ಲಿ ನಾವು y naught ಗೆ ಸಾಲ್ವ್ ಮಾಡ್ಕೊಂಡಿದೀವಿ. ಇಫ್ ಇನ್ ಪ್ರಾಬ್ಲಮ್ಸ್ ಅಲ್ಲಿ ನಮ್ಗೆ q ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದಾಗ, ಸೊ ನಮ್ಗೆ q ಈಕ್ವಲ್ಸ್ ಟು 4 mg l ಕ್ಯೂಬ್ ಡಿವೈಡೆಡ್ ಬೈ b d ಕ್ಯೂಬ್ ಇಂಟು y naught ಆಗುತ್ತೆ. ಸೊ ಇದು ಯಂಗ್ಸ್ ಮಾಡ್ಯುಲಸ್ ಗೆ ಸಾಲ್ವ್ ಮಾಡಿರೋದು. ಇದು ಮ್ಯಾಕ್ಸಿಮಮ್ ಡಿಪ್ರೆಷನ್ ಫಾರ್ ರೆಕ್ಟಾಂಗ್ಯುಲರ್ ಕ್ರಾಸ್ ಸೆಕ್ಷನ್. ಸೆಕೆಂಡ್ ಕೇಸ್ ನ ನೋಡೋದಾದ್ರೆ, ಫಾರ್ ಎ ಬೀಮ್ ಆಫ್ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್. ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಗೆ IG ಈಕ್ವಲ್ಸ್ ಟು pi r ಪರ್ 4 ಡಿವೈಡೆಡ್ ಬೈ 4 ಆಗುತ್ತೆ. r ಇಸ್ ದಿ ರೇಡಿಯಸ್ ಆಫ್ ದಿ ಬೀಮ್. ಇಲ್ಲಿ ರೇಡಿಯಸ್ ಆಫ್ ದಿ ಬೀಮ್ ಏನಾಗಿದೆ, ಸರ್ಕ್ಯುಲರ್ ಆಗಿರೋದ್ರಿಂದ ನಮ್ಗೆ ರೇಡಿಯಸ್ ಕನ್ಸಿಡರ್ ಮಾಡ್ಕೋಬೇಕು. ಸೊ ಅದನ್ನ ನಾವು y naught ಈಕ್ವಲ್ಸ್ ಟು 4 mg l ಕ್ಯೂಬ್ ಡಿವೈಡೆಡ್ ಬೈ 3 pi r ಪರ್ 4 ಇಂಟು q ಆಗುತ್ತೆ. ಸೊ ಅಗೈನ್ q ಗೆ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ q ಈಕ್ವಲ್ಸ್ ಟು 4 mg l ಕ್ಯೂಬ್ ಡಿವೈಡೆಡ್ ಬೈ 3 pi r ಪರ್ 4 ಇಂಟು y naught. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಿರೋ ಅಂತ ಡಿಪ್ರೆಷನ್ ಏನಿದೆ, ಮ್ಯಾಕ್ಸಿಮಮ್ ಡಿಪ್ರೆಷನ್, ಅದನ್ನ ನಾವು 2 ಕೇಸಸ್ ಅಲ್ಲಿ ನಾವು ಸ್ಪೆಷಲ್ ಕೇಸಸ್ ನ ಕನ್ಸಿಡರ್ ಮಾಡ್ಬಿಟ್ಟು y naught ಗೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ಅದೇ ತರ ಅದನ್ನ q ಗೆ ಯಾವ ತರ ಸಾಲ್ವ್ ಮಾಡ್ಬೋದು, ಯಾವ ತರ ಅದನ್ನ ಸಾಲ್ವ್ ಮಾಡ್ಕೋಬಹುದು ಅನ್ನೋದನ್ನ ನಾವ್ ಇಲ್ಲಿ ನೋಡಿದೀವಿ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಪ್ರಾಬ್ಲಮ್: a uniform rod of length 1 meter is clamped horizontally at one end. A weight of 0.1 kg is attached at the free end. Calculate the depression at the midpoint of the rod. A diameter of the rod is 0.02 meter. Young's modulus of the material of the rod is 1 into 10 power 10 Newton per meter square. ಇಲ್ಲಿ ನಮ್ಗೆ ಕ್ವಶನ್ ಅಲ್ಲಿ ಏನ್ ಕೊಡ್ತಿದ್ದಾರೆ, ದಿ ಯೂನಿಫಾರ್ಮ್ ರಾಡ್ ಆಫ್ ಲೆಂತ್ 1 ಮೀಟರ್ ಈಸ್ ಕ್ಲಾಂಪ್ಡ್. ಲೆಂತ್ ಕೊಡ್ತಿದ್ದಾರೆ 1 ಮೀಟರ್ ಅಂತ ಹೇಳ್ಬಿಟ್ಟು, ಇಲ್ಲಿ ವೆಯ್ಟ್ ಆಫ್ 0.1 kg, ಮಾಸ್ ಕೊಡ್ತಾ ಇದಾರೆ 0.1 kg. ಸೊ ಇಲ್ಲಿ ನಮ್ಗೆ ಈ ಕಂಡೀಷನ್ ಏನ್ ಕೊಡ್ತಾ ಇದಾರೆ, ಮಿಡ್ ಪಾಯಿಂಟ್ ಆಫ್ ದಿ ರಾಡ್ ಅಲ್ಲಿ ನಮ್ಗೆ ಡಿಪ್ರೆಷನ್ ನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಿದ್ದಾರೆ. ಸೊ ಡಯಾಮೀಟರ್ ಕೊಟ್ಟಿದ್ದಾರೆ 0.02 ಮೀಟರ್ ಅಂಡ್ ಯಂಗ್ಸ್ ಮಾಡ್ಯುಲಸ್ 1 into 10 power 10 Newton per meter square. ಸೊ ನಾವು ಸಾಲ್ವ್ ಮಾಡೋದಕ್ಕೆ ಡೇಟಾನ ಬರ್ಕೊಳ್ಳೋಣ. L ಈಕ್ವಲ್ಸ್ ಟು 1 ಮೀಟರ್, M ಈಕ್ವಲ್ಸ್ ಟು 0.1 kg, D ಈಕ್ವಲ್ಸ್ ಟು 0.02 ಮೀಟರ್, Q ಈಕ್ವಲ್ಸ್ ಟು 1 into 10 power 10 Newton per meter square. ಇಲ್ಲಿ ಕ್ಯಾಂಟಿಲಿವರ್ ಟೋಟಲ್ ಲೆಂತ್ ನಮ್ಗೆ ಏನಂತ ತಗೊಂಡಿದೀವಿ, L ಅಂತ ತಗೊಂಡಿದೀವಿ. ಬಟ್ ಇಲ್ಲಿ ಕೇಳ್ತಿರೋದವ್ರು ಏನು, ಮಿಡ್ ಪಾಯಿಂಟ್ ಅಲ್ಲಿ ನಮ್ಗೆ ಫೈಂಡ್ ಔಟ್ ಮಾಡಿ ಡಿಪ್ರೆಷನ್ ನ ಅಂತ. ಸೊ ಡಿಪ್ರೆಷನ್ y ಆಗಿರುತ್ತೆ. ನಾವ್ ಏನು ಡಿರೈವೇಶನ್ ಪಾರ್ಟ್ ಅಲ್ಲಿ P ಸೆಕ್ಷನ್ ನ ಕನ್ಸಿಡರ್ ಮಾಡಿದೀವಿ, ಅಲ್ಲಿರೋ ಅಂತ ಡಿಸ್ಟೆನ್ಸ್ ನಮ್ಗೆ x ಆಗಿರುತ್ತೆ. ಸೊ ಆ x ನ ಫೈಂಡ್ ಔಟ್ ಮಾಡಿ ಅದು ಮಿಡ್ ಪಾಯಿಂಟ್ ಅಲ್ಲಿ ಇದೆ ಅಂತ ಕನ್ಸಿಡರ್ ಮಾಡಿ.
ಸೊ ಅದನ್ನ ನಾವ್ ಏನಂತ ಬರ್ಕೊಳ್ಳೋಣ, ಎಕ್ಸ್ಪ್ರೆಷನ್ ಇಲ್ಲಿ ಎಲ್ ಎಕ್ಸ್ ಈಕ್ವಲ್ಸ್ ಟು ಎಲ್ ನ ಸಬ್ಸ್ಟಿಟ್ಯೂಟ್ ಮಾಡದೇ ಇರೋಂತ ಎಕ್ಸ್ಪ್ರೆಷನ್ ನ ಯೂಸ್ ಮಾಡ್ತೀವಿ. y ಈಕ್ವಲ್ಸ್ ಟು w ಡಿವೈಡೆಡ್ ಬೈ ಕ್ಯೂ ಐ ಜಿ ಇಂಟು ಎಲ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 6. ಎಲ್ ನಾವು ಎಕ್ಸ್ ಈಕ್ವಲ್ಸ್ ಟು ಎಲ್ ಸಬ್ಸ್ಟಿಟ್ಯೂಟ್ ಮಾಡದೇ ಇರೋ ಎಕ್ಸ್ಪ್ರೆಷನ್ ನ ಕನ್ಸಿಡರ್ ಮಾಡಿದೀವಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಕೇಳಿರೋದು ಮಿಡ್ ಪಾಯಿಂಟ್ಗೆ. ಟು ಫೈಂಡ್ ಔಟ್ ದಿಸ್ ನಮ್ಗೆ ಈ ಮಾಸ್ ಕೊಟ್ಟಿದ್ದಾರೆ, ಡಬ್ಲ್ಯೂ ಕೊಟ್ಟಿಲ್ಲ. ಸೊ ಅದನ್ನ ನಾವು ಬರೆಯೋದಾದ್ರೆ ಡಬ್ಲ್ಯೂ ಈಕ್ವಲ್ಸ್ ಟು ಎಂ ಜಿ ಅಂಡ್ ರೇಡಿಯಸ್ ಈಕ್ವಲ್ಸ್ ಟು ಡಿ ಡಿವೈಡೆಡ್ ಬೈ 2. ನಮ್ಗೆ ಸರ್ಕ್ಯುಲರ್ ಫಾರಮ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಏನಾಗಿರುತ್ತೆ, ಆರ್ ಈಕ್ವಲ್ಸ್ ಟು ಡಿ ಡಿವೈಡೆಡ್ ಬೈ 2 ವಿಚ್ ಈಸ್ 0.02 ಡಿವೈಡೆಡ್ ಬೈ 2 ಈಕ್ವಲ್ಸ್ ಟು 0.01 ಮೀಟರ್. ಸೊ ಐ ಜಿ ನ ಫೈಂಡ್ ಔಟ್ ಮಾಡ್ಕೋಬೇಕು. ಐ ಜಿ ಫೈಂಡ್ ಔಟ್ ಮಾಡೋದಿಕ್ಕೆ ರಾಡ್ ಆಗಿರೋದ್ರಿಂದ ಇದು ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಆಗಿರುತ್ತೆ. ಸ್ಪೆಷಲ್ ಕೇಸ್ ಅಲ್ಲಿ ನಾವು ನೋಡಿದೀವಿ. ಇಲ್ಲಿ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಗೆ ಐ ಜಿ ವ್ಯಾಲ್ಯೂ ಏನಾಗಿರುತ್ತೆ, ಐ ಈಕ್ವಲ್ಸ್ ಟು ಪೈ ಆರ್ ಪವರ್ 4 ಡಿವೈಡೆಡ್ ಬೈ 4. ರೇಡಿಯಸ್ ನ ಫೈಂಡ್ ಔಟ್ ಮಾಡ್ಕೊಂಡಿದೀವಿ, ಡಿವೈಡೆಡ್ ಬೈ 2 ಮಾಡಿ. ಡಯಾಮೀಟರ್ ಕೊಟ್ಟಿದ್ದಾರೆ, ಅದನ್ನ ಡಿವೈಡೆಡ್ ಬೈ 2 ಮಾಡಿ ರೇಡಿಯಸ್ ನ ಫೈಂಡ್ ಔಟ್ ಮಾಡಿದೀವಿ, 0.01 ಮೀಟರ್. ಸೊ ಇಲ್ಲಿ ಬರೋ ಅಂತ ವ್ಯಾಲ್ಯೂ ಐ ಈಕ್ವಲ್ಸ್ ಟು 7.85 ಇಂಟು 10⁻⁻9 kg ಮೀಟರ್ ಸ್ಕ್ವೇರ್. ಸೊ ಇದನ್ನ ನಾವು y ಎಕ್ಸ್ಪ್ರೆಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ y ಈಕ್ವಲ್ಸ್ ಟು 0.1 ಇಂಟು 9.8. ಇಲ್ಲಿ ಎಂ ಇಂಟು ಜಿ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೀವಿ. ಇಲ್ಲಿ ಎಕ್ಸ್ ಗೆ 0.5 ಮೀಟರ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ಕೇಳ್ತಾ ಇರೋದು ಅವರು ಲೆಂತ್ ನಮ್ಗೆ ಏನಾಗ್ತದೆ, ಮಿಡ್ ಪಾಯಿಂಟ್ ಕೇಳ್ತಾ ಇದಾರೆ. ಸೊ ಪೂರ್ತಿ ಲೆಂತ್ ನಮ್ಗೆ ಲೆಂತ್ ಆಫ್ ದಿ ಬಾರ್ ಏನಾಗಿದೆ 1 ಮೀಟರ್ ಆಗಿದೆ. ಮಿಡ್ ಪಾಯಿಂಟ್ ಅಂತ ಹೇಳಿದ್ರೆ ಅದರದ್ದು ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, 0.5 ಮೀಟರ್ ಆಗಿರುತ್ತೆ. ಸೊ ಡಿನಾಮಿನೇಟರ್ ಅಲ್ಲಿ ಕ್ಯೂ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದೀವಿ, 1 ಇಂಟು 10⁻10. ಅದೇ ತರ ಐ ಗೆ ಫೈಂಡ್ ಔಟ್ ಮಾಡ್ಕೊಂಡಿರೋಂತ ವ್ಯಾಲ್ಯೂ 7.85 ಇಂಟು 10⁻⁹. ಇದನ್ನ ಹಾಕೊಂಡು ನಾವು ಕಂಪ್ಲೀಟ್ ಆಗಿ ಕ್ಯಾಲ್ಕುಲೇಷನ್ಸ್ ನ ಮಾಡೋದಾದ್ರೆ y is found to be 1.30042 ಇಂಟು 10⁻⁻3 ಮೀಟರ್. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಿರೋ ಅಂತ ಡಿಪ್ರೆಷನ್ ವ್ಯಾಲ್ಯೂ ಏನಾಗಿದೆ, 1.30042 ಇಂಟು 10⁻⁻3 ಮೀಟರ್. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ಡಿರೈವೇಶನ್ ಪಾರ್ಟ್ ನ ನೋಡಿದೀವಿ. ಡಿರೈವೇಶನ್ ನ ಯೂಸ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದೀವಿ ಅಂಡ್ ಡಿಪ್ರೆಷನ್ ನ ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ಸೊ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಕ್ಯಾಂಟಿಲಿವರ್. ಸೊ ಥ್ಯಾಂಕ್ ಯು.